ಸ್ನೇಹಿತರೆ ನಮಸ್ಕಾರ. ರಾಜಕೀಯದಲ್ಲಿ ಯಾರು ಕೂಡ ಪರ್ಮನೆಂಟ್ ಶತ್ರುಗಳಲ್ಲ, ಯಾರು ಕೂಡ ಪರ್ಮನೆಂಟ್ ಸ್ನೇಹಿತರು ಕೂಡ ಅಲ್ಲ. ರಾಜಕೀಯದಲ್ಲಿ ಎಲ್ಲದೂ ಕೂಡ ಆಗಾಗ ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗೆಯೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಪರಮಾಪ್ತ ಬಲಗೈ ಬಂಟ ಅಂತೇಳಿ ಗುರುತಿಸಿಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು. ಅದರಲ್ಲೂ ಕೂಡ ಈ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿಯುವಂಥ ಸಂದರ್ಭದಲ್ಲಿ ಜಾರಕಿಹೊಳಿ ಜೊತೆಗಿನ ಸಂಬಂಧ ಹಳಸಿತ್ತು. ಜಾರಕಿಹೊಳಿಗೆ ಸಿದ್ದರಾಮಯ್ಯ ಮೇಲೆ ಒಂದಷ್ಟು ಬೇಸರ ಇದೆ, ಮುನಿಸಿದೆ ಅನ್ನುವಂತಹ ಅಂತೆಕಂತೆಗಳು ಹರಿದಾಡ್ತಿತ್ತು. ಆದರೆ ಆಬ್ವಿಯಸ್ಲಿ ಈ ರೆಕಾರ್ಡೆಡ್ ವಿಡಿಯೋ ಅಥವಾ ಆಡಿಯೋ ರೀತಿ ಸತೀಶ್ ಜಾರಕಿಹೊಳಿ ಬಳಿ ಕೇಳಿದ್ರೆ ಇಲ್ರಿ ಹಾಗೇನಿಲ್ರಿ, ಇವೆಲ್ಲವೂ ಕೂಡ ನಿಮ್ಗಳ ಸೃಷ್ಟಿ ಅಷ್ಟೇ ಅಂತಲೂ ಕೂಡ ಹೇಳಿ ಸುಮ್ಮನಾಗ್ತಿದ್ರು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಸತೀಶ್ ಜಾರಕಿಹೊಳಿಯವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಅವರು ಅಂದಾಜು ಮಾಡಿ ಕೊಟ್ಟರೋ ಕೊಡಲಿಲ್ಲೋ ಗೊತ್ತಿಲ್ಲ, ಬಟ್ ನೇರವಾಗಿ ಮಾತನಾಡುವಂತಹ ಸತೀಶ್ ಜಾರಕಿಹೊಳಿಯವರು ನೇರವಾಗಿ ಉತ್ತರವನ್ನು ಕೊಟ್ಟರು. ಆ ಉತ್ತರ ಈಗ ಸಂಚಲನವನ್ನು ಮೂಡಿಸಿದೆ. ಅಲ್ಲಿಗೆ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಸಿದ್ದು ಮತ್ತು ಸತೀಶ್ ಅವರ ನಡುವೆ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಹಾಗಾದರೆ ಒಂದು ಕಾಲದ ಬಲಗೈ ಬಂಟ ಇವತ್ತು ಸಿದ್ದು ಬಗ್ಗೆ ಮುನಿಸ್ಕೊಂಡಿರೋದು ಯಾಕೆ? ಅದೊಂದು ಹುದ್ದೆ ಸಿಗಲಿಲ್ಲ ಅನ್ನೋಂಥ ಕಾರಣಕ್ಕೋ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿಯವರು ಒಂದು ರೀತಿಯಲ್ಲಿ ಒಂದೇ ದೋಣಿಯನ್ನು ಒಟ್ಟಿಗೆ ಮುನ್ನಡೆಸ್ಕೊಂಡು ಹೋದಂತಹ ಒಬ್ಬ ಸಾರಥಿಗಳು ಅಂತಲೂ ಕೂಡ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ನಡುವಿನ ಭಿನ್ನಾಭಿಪ್ರಾಯದ ಬಗ್ಗೆ ನಡೀತಿರುವಂತಹ ಚರ್ಚೆಗಳು, ರಾಜಕೀಯ ಊಹಾಪೋಹಗಳು ಎಲ್ಲವೂ ಕೂಡ ಬೇರೆ ಬೇರೆದಾದರೆ ಈಗ ನಡೆದಿರುವಂತಹ ಘಟನೆ ಇದೆಯಲ್ಲ, ಇದು ಬಹಳ ಗಮನ ಸೆಳೆಯುವಂಥದ್ದು. ಕರ್ನಾಟಕದ ಪವರ್ ಪಾಲಿಟಿಕ್ಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಪ್ರಭಾವಿ ನಾಯಕರು. ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನುವಂಥ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. KPCC ಅಧ್ಯಕ್ಷ ಸ್ಥಾನ ಸಿಗದೇ ಇರೋದಕ್ಕೆ ಸತೀಶ್ ಜಾರಕಿಹೊಳಿ ಮುನಿಸ್ಕೊಂಡ್ರು, ಅಥವಾ ಸಿದ್ದರಾಮಯ್ಯನವರ ನಂತರ ನಾನು CM ಆಗಬೇಕು ಅಂತ ಹೇಳಿಬಿಟ್ಟು ಏನಾದರೂ ಸತೀಶ್ ಜಾರಕಿಹೊಳಿ ಕನಸು ಕಂಡಿದ್ರು ಗೊತ್ತಿಲ್ಲ. ಆದರೆ DK ಶಿವಕುಮಾರ್ CM ಆಗ್ತಾ ಇದ್ದಂತೆ DK ಶಿವಕುಮಾರ್ ಅವರ ಜೊತೆಗೆ ವಾಪಸ್ ಸ್ನೇಹವನ್ನು ಸಂಪಾದನೆ ಮಾಡಿದಂತಹ ಸತೀಶ್ ಜಾರಕಿಹೊಳಿಯವರು ಸಚಿವರಾಗಿದ್ದಾರೆ. ಆದರೆ ಈ ಸಿದ್ದರಾಮಯ್ಯವರ ಜೊತೆಗೆ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಇದನ್ನು ನಾನು ನೀವು ಯಾರೋ ಒಬ್ಬರು ಹೇಳಿದ್ರೆ ಬಹುಶಃ ಕಪೋಲ ಕಲ್ಪಿತ ಅಂಥೇಳಿ ಅನಿಸುತ್ತೆ. ಆದರೆ ಸ್ವತಃ ಇವರಿಬ್ಬರಲ್ಲಿ ಯಾರೋ ಸಿದ್ದು ಅಥವಾ ಸತೀಶ್ ಜಾರಕಿಹೊಳಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರು ಕೂಡ ಅದರ ತೂಕ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಕಂಪ್ಲೀಟಾಗಿ ಇಡೀ ಒಂದು ಚರ್ಚೆಗೆ ಹೊಸ ನಾಂದಿಯನ್ನು, ಹೊಸ ಬುನಾದಿಯನ್ನು ಹಾಕಿದೆ ಅಂತಲೂ ಕೂಡ ಹೇಳ್ಬೋದು. ಏನು ಈಗ ಸಿದ್ದರಾಮಯ್ಯನವರು ಮತ್ತು ನಿಮ್ಮ ನಡುವೆ ಇರುವಂಥ ಭಿನ್ನಾಭಿಪ್ರಾಯದ ಬಗ್ಗೆ ಏನು ಹೇಳ್ತೀರಾ, ಇರೋದು ಸತ್ಯನಾ ಅಂಥೇಳಿ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ ಅದೇನ್ರಿ ಅದು ರಾಜ್ಯದ ಸಮಸ್ಯೆನಾ, ಅದು ನಮ್ಮ ವೈಯಕ್ತಿಕ ಸಮಸ್ಯೆ ಅಂತೇಳಿ ಹೇಳ್ತಾರೆ. ಅಲ್ಲಿಗೆ ಹಾಗೇನಿಲ್ರಿ ಅಂತೇಳಿ ಇಷ್ಟು ಸಮಯ ಹೇಳ್ಕೊಂಡು ಬಂದಂಥ ಸತೀಶ್ ಜಾರಕಿಹೊಳಿಯವರು ಮೊಟ್ಟ ಮೊದಲ ಬಾರಿಗೆ ಅದೇನು ದೊಡ್ಡ ರಾಜ್ಯದ ಸಮಸ್ಯೆನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ನಮ್ಮ ನಡುವೆ ಇರುವಂಥ ವೈಯಕ್ತಿಕ ಸಮಸ್ಯೆ ಅದು ಅನ್ನೋದನ್ನು ಇಂಡೈರೆಕ್ಟ್ಲಿ ಒಪ್ಕೊಂಡಿದ್ದಾರೆ. ಅಲ್ಲಿ ಕ್ಲಿಯರ್ ಆಯಿತು, ಸಮಸ್ಯೆ ಇದೆ ಅನ್ನೋದು ಕ್ಲಿಯರ್ ಆಯಿತು. ಇನ್ನು ಉಳಿದಿದ್ದು ಮುಂದುವರೆದಂಥ ಭಾಗ. ಹೌದು, ಈಗ ಸತೀಶ್ ಜಾರಕಿಹೊಳಿ ಮುನಿಸ್ಕೊಂಡಿದ್ದಾರಾ, ಇಬ್ಬರ ನಡುವೆ ಮಾತುಕತೆ ಎಲ್ಲವೂ ಕೂಡ ನಿಂತು ಹೋಗಿದೆಯಾ ಅನ್ನುವಂಥ ಪ್ರಶ್ನೆ. ಇದು ಅಸಲಿಗೆ ಶುರುವಾಗಿದ್ದು ಯಾವಾಗ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಅಧಿಕಾರದ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನುವಂತಹ ಒಂದು ವಿಚಾರ ಮುನ್ನೆಲೆಗೆ ಬಂದಂಥ ಸಂದರ್ಭದಿಂದ. ಹೌದು, ಸತೀಶ್ ಜಾರಕಿಹೊಳಿಯವರು ಮತ್ತು ಸಿದ್ದರಾಮಯ್ಯನವರು ಒಂದು ಕಾಲದ ಅತ್ಯಾಪ್ತ ಸ್ನೇಹಿತರು, ತುಂಬ ಕ್ಲೋಸ್, ಅಹಿಂದ ಬಳಗದಿಂದನೂ ಕೂಡ ಒಟ್ಟಿಗಿದ್ದಂಥವ್ರು. ಸಿದ್ದರಾಮಯ್ಯನವರಿಗೆ ಕಷ್ಟ ಬಂತು ಅಂತ ಹೇಳಿದ್ರೆ ಅಲ್ಲಿ 100ಕ್ಕೆ 100 ಸತೀಶ್ ಜಾರಕಿಹೊಳಿ ಹೋಗಿ ನಿಲ್ತಾಯಿದ್ರು. ಇನ್ಫ್ಯಾಕ್ಟು ಸಿದ್ದರಾಮಯ್ಯನವರು CM ಸ್ಥಾನವನ್ನು ಬಿಟ್ಟುಕೊಡದೆ ಇಷ್ಟು ಸಮಯ ಮುಂದುವರಿಯೋದಕ್ಕೂ ಕೂಡ ಸತೀಶ್ ಜಾರಕಿಹೊಳಿಯವರೇ ಕಾರಣ. ಕೇಂದ್ರದ ನಾಯಕರ ಜೊತೆಗೆ ನೇರವಾದಂಥ ಸಂಪರ್ಕವನ್ನು ಹೊಂದಿರುವಂಥ ಸತೀಶ್ ಜಾರಕಿಹೊಳಿಯವರು ಕೇಂದ್ರದ ನಾಯಕರನ್ನು ಮನವೊಲಿಸಿ ಇಷ್ಟು ಸಮಯಗಳ ಕಾಲ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಸಿದ್ದವರಿಗೆ ಮಾಡದಂತೆ ಒಂದು ಗಮನಾರ್ಹ ಕೆಲಸವನ್ನು ಮಾಡಿದರು ಅನ್ನೋದನ್ನು ಗಮನಿಸಬೇಕು. ಅಟ್ ದಿ ಸೇಮ್ ಟೈಮ್ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಕೂಡ ಆಗಿದ್ದರು. ಇಲ್ಲೇ ನೋಡಿ ಕೆಲವೊಂದು ಎಡವಟ್ಟುಗಳು ಆಗಿ ಹೋಗೋದು, ಸಂದಿಗ್ಧತೆ ಅನ್ನೋದು ನಿರ್ಮಾಣ ಆಗುವಂಥದ್ದು. ಒಂದು ಕಡೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು, ಮತ್ತೊಂದು ಕಡೆ ಹರಿಪ್ರಸಾದ್ ಅವರ ಹೆಸರು ಸಹಜವಾಗಿ ಕೊನೆ ಕ್ಷಣದವರೆಗೂ ಕೂಡ ಇರಲೇ ಇಲ್ಲ. ಒಂದೇ ಹೆಸರಿದ್ದಿತ್ತು, ಸಿದ್ದು ಒಂದು ವೇಳೆ ಈ CM ಸ್ಥಾನವನ್ನು ಬಿಟ್ಕೊಡೋದು ಅಂತಾದರೆ DCM ಮತ್ತು
KPCC ಅಧ್ಯಕ್ಷರಾಗಿದ್ದಂತಹ DK ಶಿವಕುಮಾರ್ ಅವರು CM ಆಗೋದಾದರೆ ಆ ಜಾಗಕ್ಕೆ ಅಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಬೇಕಲ್ವಾ. KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಈ ಕೊನೆಯ ಹಂತದವರೆಗೂ ಕೂಡ ಇದ್ದಂಥ ಚರ್ಚೆ. ಬಟ್ ಅದು ಯಾವಾಗ ಬದಲಾವಣೆ ಆಯಿತು ಆಗೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಯಿತು. ಅಲ್ಲಿಗೆ ಮತ್ತೊಂದಷ್ಟು ಡಿಲೇ ಆಗೋದು ಸ್ಪಷ್ಟ ಆಯಿತು. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಈಗ ಯಾವಾಗ ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ನೋಡಿ, ಅಲ್ಲಿಗೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೂ ಕೂಡ ಮಾಡಿದಂತಹ ಎಡವಟ್ಟುಗಳು ಅಥವಾ ಪ್ಲಾನು ಅನ್ನೋ ರೀತಿಯಲ್ಲಿ ಭಾವಿಸಿದರು ಅಂತೇಳಿ ಅನಿಸುತ್ತೆ. ಯಾಕೆ ಅಂತೇಳಿ ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು KPCC ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದರು. ಈ ವಿಚಾರ ಗುಟ್ಟಾಗೇನು ಉಳಿದಿರೋದಲ್ಲ ಅಲ್ವಾ. ತಮ್ಮದೇ ಆದಂತಹ ಅಹಿಂದ ಬಲದ ಮೂಲಕ ಹೈಕಮಾಂಡ್ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನುವಂಥ ನಿಯಮದಡಿ ಅವರಿಗೆ ಆ ಹುದ್ದೆ ಸಿಗಲಿಲ್ಲ. ಇದು ಸಿದ್ದರಾಮಯ್ಯನವರ ವಿರೋಧದಿಂದ ಆಗಿದ್ದ ಅಥವಾ ಪಕ್ಷದ ನಿಯಮದಿಂದ ಆಗಿದ್ದ ಅನ್ನೋದು ಮುಖ್ಯ ಪ್ರಶ್ನೆ. ವಾಸ್ತವ ಏನಂದರೆ ಹರಿಪ್ರಸಾದ್ ಅವರ ಆಯ್ಕೆ ಪಕ್ಷದ ಹೈಕಮಾಂಡ್ನ ನಿರ್ಧಾರ. ಸಿದ್ದುದು ಅಲ್ಲ, ಇಲ್ಲಿ DK ಶಿವಕುಮಾರ್ ಅವ್ರದ್ದು ಅಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರವರೇ ನಮ್ಮ ನಡುವೆ ಯಾವುದೇ ಅಸಮಾಧಾನ ಇಲ್ಲ, ಇದು ಕೇವಲ IT ಸೆಲ್ನವರು ಮತ್ತು ಮಾಧ್ಯಮದವರ ಸೃಷ್ಟಿ ಅಂತೇಳಿ ಹೇಳ್ತಾ ಬರ್ತಾಯಿದ್ರು. 10 ವರ್ಷದ ಹಿಂದಿನ ವಿಡಿಯೋಗಳನ್ನು ಇಟ್ಕೊಂಡು ಈಗಿನ ಪರಿಸ್ಥಿತಿಯೊಂದಿಗೆ ಹೋಲಿಸೋದು ಸರಿಯಲ್ಲ ಅಂತಲೂ ಕೂಡ ಹೇಳಿದರು. ಆದರೂ ಜನರಲ್ಲಿ ಯಾಕೆ ಗೊಂದಲ? ಯಾಕಂದರೆ ಇವರಿಬ್ಬರು ಕೂಡ ಅಹಿಂದ ವರ್ಗದ ನಾಯಕರು. ಇಬ್ಬರ ವರ್ಚಸ್ಸು ಹೆಚ್ಚಾದಾಗ ಸಹಜವಾಗಿ ಇಂತಹ ಚರ್ಚೆಗಳು ಹುಟ್ಟಿಕೊಳ್ಳುತ್ತವೆ. ಸತೀಶ್ ಜಾರಕಿಹೊಳಿ ಅವರು ಈಗ ಕೊಟ್ಟಂಥ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಹೊಂದಿರುವಂತಹ ಸಿದ್ದರಾಮಯ್ಯನವರು ರಾಜ್ಯ ನಾಯಕರಾಗಿ ಮುಂದುವರಿತಾರೆ. ಜೊತೆಗೆ ಮುಂದೆಯೂ ಕೂಡ 2028ರ ಚುನಾವಣೆಯನ್ನು ಕೂಡ ಸಿದ್ದು ಅವರ ನೇತೃತ್ವದಲ್ಲಿ ನಾವು ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಸಿದ್ದು ನಮ್ಮ ಪರಮ ನಾಯಕ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಆದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಕಾಂಗ್ರೆಸ್ಗೆ ಬಲ. ಆದರೆ ಅದು ಅಂತರ ಏನಾದರೂ ಹೆಚ್ಚಾಗ್ತಾ ಹೋದರೆ ಅಥವಾ ಈ ಭಿನ್ನಾಭಿಪ್ರಾಯಗಳು ಸರಿ ಹೋಗದೇ ಇದ್ದರೆ ಇದರಿಂದ ಸಮಸ್ಯೆಗಳು ಹೆಚ್ಚಾಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತೇಳ್ಬಿಟ್ಟು ಯಾವುದೇ ಸಂಕೋಚ ಇಲ್ಲದೆ ಹೇಳಬಹುದು. ಇನ್ನು ರಾಜಕೀಯದಲ್ಲಿ ಸಹಜವಾಗಿ ಅಸಮಾಧಾನಗಳು ಇರುವಂಥದ್ದು ಕಾಮನ್, ಅದೇನು ಹೊಸದು ಕೂಡ ಅಲ್ಲ. ಬಟ್ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನ ಕೇವಲ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತ್ರನಾ? ಖಂಡಿತ ಅಲ್ಲ. CM ಸಿದ್ದರಾಮಯ್ಯನವರು CM ಆಗಿದ್ದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಎಲ್ಲ ಬೇಡಿಕೆಗಳನ್ನು CM ಸಿದ್ದರಾಮಯ್ಯ ಈಡೇರಿಸಲಿಲ್ಲ ಅನ್ನೋದು ಒಂದಾದರೆ, ಜೊತೆಗೆ ಈಗ DK ಶಿವಕುಮಾರ್ ಅವರು CM ಆದ ಬಳಿಕ ಎಲ್ಲೋ ಒಂದು ಕಡೆ ವಾಲ್ಮೀಕಿ ಸಮುದಾಯದ ಅಥವಾ ಈ ಹಿಂದುಳಿದ ಅಹಿಂದ ವರ್ಗದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆ ಆಗ್ತಾರೆ ಅಥವಾ ಮುಂದುವರಿತಾರೆ ಅನ್ನುವಂಥ ಚರ್ಚೆ ಇತ್ತು. ಈಗ ಸರ್ವೋಚ್ಚ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಿರುವಂಥ ಸಿದ್ದರಾಮಯ್ಯ ಒಂದು ಕಡೆ ಆದರೆ, ಅವರ ಶಿಷ್ಯ, ಪಟ್ಟದ ಶಿಷ್ಯ ಈ ಸತೀಶ್ ಜಾರಕಿಹೊಳಿ ಅವರಿಗೆ ಅಹಿಂದದ ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನೋವಂಥ ನಿರೀಕ್ಷೆ ಇತ್ತು. ಬಟ್ ಅದನ್ನು ಕೂಡ ಕೊಡಲಿಲ್ಲ. ಎಲ್ಲ ಕಡೆಯಿಂದನೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ನಿರಾಸೆ ಆಗ್ತಾ ಬಂದಿದೆ. ಹಾಗಾಗಿ ಈ ನಿರಾಸೆಯೇ ಬಹುಶಃ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯವನ್ನು ತಂದಿಡುತ್ತಾ, ಅಥವಾ ಈ ರಾಜಕೀಯದಲ್ಲಿ ಇನ್ನೊಂದಾಗುತ್ತೆ, ಈ ಸಂಘಬುಲ್ರು ಇರ್ತಾರೆ ಒಂದಷ್ಟು ಜನ, ಸಿದ್ದರಾಮಯ್ಯನವರ ಕಿವಿಗೆ ಹೋಗಿ ಅಲ್ಲಿ ಕೆಲವೊಂದು ವಿಚಾರಗಳನ್ನು ಚುಚ್ಚುವಂಥದ್ದು, ಇಲ್ಲಿ ಜಾರಕಿಹೊಳಿಯವರ ಹತ್ತಿರ ಬಂದು ಅವರಿಗೆ ಕೆಲವೊಂದಷ್ಟು ವಿಚಾರಗಳನ್ನು ಚುಚ್ಚುವಂಥದ್ದು. ಇದೇನಾದರೂ ಇವರಿಬ್ಬರ ನಡುವೆ ಬೇಸರಕ್ಕೂ ಕೂಡ ಕಾರಣ ಆಯಿತಾ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಇದು ಅವರೇ ಹೇಳಿದಂತೆ ರಾಜ್ಯದ ಸಮಸ್ಯೆ ಖಂಡಿತ ಅಲ್ಲ, ಅವರ ವೈಯಕ್ತಿಕ ಸಮಸ್ಯೆ. ಅದನ್ನು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಬಟ್ ಬಗೆಹರಿಸಿಕೊಳ್ಳದೇ ಇದ್ದರೆ ಪಕ್ಷದ ಮೇಲೆ ಇಂಪ್ಯಾಕ್ಟ್ ಅಂತೂ ಆಗುತ್ತೆ 100ಕ್ಕೆ 100. ಬೆಳಗಾವಿ ರಾಜಕಾರಣದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ 100ಕ್ಕೆ 100. ಬೆಳಗಾವಿ ರಾಜಕಾರಣದಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುವಂತಹ ಗುಸುಗುಸುಗಳು ಹರಿದಾಡ್ತಿದ್ದಾವೆ, ಅದು ಕೂಡ ಇಂಪ್ಲಿಮೆಂಟ್ ಆಗ್ತದೆ 100ಕ್ಕೆ 100. ಹಾಗಾಗಿ ಈ ಎಲ್ಲದರ ಬಗ್ಗೆಯೂ ಕೂಡ ಹೆಚ್ಚು ಗಮನವನ್ನು ಹರಿಸಬೇಕಾಗಿರೋದು ಈಗ ತುಂಬ ಇಂಪಾರ್ಟೆಂಟ್. ಮತ್ತು ಇವರಿಬ್ಬರ ಅತ್ಯಾಪ್ತರು ಯಾರಿದ್ದೀರಾ, ದಯವಿಟ್ಟು ಇವರಿಬ್ಬರ ಈ ಮುನಿಸನ್ನು ಸರಿ ಮಾಡೋದು ಕೂಡ ಬೆಟರ್ ಅಂತೇಳಿ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಸಿದ್ದು ಮತ್ತು ಸತೀಶ್ ಜಾರಕಿಹೊಳಿ ಅವರ ಮುನಿಸಿನ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.